ಹಾಯ್ ಎಲ್ಲರಿಗೂ ನಮಸ್ಕಾರ. ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಸಂಡೇ ಫಂಡೇ ವಾರದ ಕತೆ ಕಿಚ್ಚನ್ ಜೊತೆ ನೋಡೇ ಇರ್ತೀರಾ. ಇವತ್ತು ಸಂಡೇ ಫಂಡೇಲಿ ಎರಡು ಪ್ರೋಮೋ ಬಂದಿದೆ. ಒಂದು ಪ್ರೋಮೋದಲ್ಲಿ ಯಾರು ಫ್ಲಾಫ್ ಯಾರು ಹಿಟ್ಟಂತ ತಗೊಂಡಾಗ ಹಲವಾರು ಜನ ಸುಮಾರಾಗಿ ಎಲ್ಲರೂ ಜಗದೀಶ್ ಅವರ ಮೇಲೆ ಹಾಕಿದ್ದಾರೆ ಫ್ಲಾಪ್ 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 ಅಂತ. ನನ್ನ ಪ್ರಕಾರ ಜಗದೀಶ್ ಅವರು ಒಂದು ವೇಳೆ ಈ ವಾರದಲ್ಲಿ ಇಲ್ಲದೇ ಇದ್ದಿದ್ರೆ ಇಡೀ ಬಿಗ್ ಬಾಸ್ ಸೀಸನ್ನೇ ಫ್ಲಾಪ್ ಆಗ್ತಿತ್ತು ಅನ್ನೋದು ಅಂತ ನನಗನ್ಸುತ್ತೆ. ಮೊದಲನೇ ವಾರ ಏನಕ್ಕಂದ್ರೆ ಅವ್ರು ಇರೋದಕ್ಕೇನೆ ಅಷ್ಟು ಜನ ಅಲ್ಲಿ ರಿಯಾಕ್ಟ್ ಮಾಡಿದ್ದಾರೆ, ಅಷ್ಟು ಜನ ಅವ್ರು ಮಾತಾಡಿದ್ದಾರೆ, ಅಷ್ಟು ಜನ ಹತ್ರ ಅವರು ಕೋಪ ತರಿಸಿದ್ದಾರೆ, ಅವ್ರ ಹತ್ರ ಏನೋ ಒಂದು ಕಂಟೆಂಟಿಂದ ಹೊರಗಡೆ ತರಿಸಿದ್ದಾರೆ ಜಗದೀಶ್ ಅವರೇ ಇಲ್ಲ ಅಂದರೆ ಆರಾಮಾಗಿ ಬೆಚ್ಚಿಗೆ ಉಂಡು ಮಕ್ಕಂತಿದ್ರೆ ಅನಿಸುತ್ತೆ. ಮತ್ತು ಎಲ್ಲರೂ ಅವ್ರಿಗೆ ಫ್ಲಾಪ್ ಕೊಟ್ಟೋದಕ್ಕೆ ಕಿಚ್ಚ ಸರ್ಗಡ ಮನೆ ಮಂದಿ ಮೇಲೆ ಎಲ್ಲ ಗರಂ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನಂದರೆ ನೀವು ಆಟ ನೋಡಿ ಮಾತು ನೋಡಿ ನೀವು ಪರ್ಸ್ನಲ್ ಆಗಿ ಅವರಿಗೆ ವೋಟ್ ಮಾಡಬೇಡಿ. ಗೇಮ್ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ, ಯಾರು ಚೆನ್ನಾಗಿ ಆಡ್ತಾ ಇಲ್ಲ, ಸಪ್ಪೆ ಯಾರು ಕೂತ್ಕೊಂಡಿದ್ದಾರೆ, ಯಾರು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ವೋಟ್ ಮಾಡಬೇಕು. ನಿಮ್ಗೆ ಪರ್ಸ್ನಲ್ ಆಗಿ ಅಟ್ಯಾಕ್ ಆಗಿದ್ದಾರೆ ಅಂತೇಳಿ ಇದ್ರಿ ವೋಟ್ ಮಾಡೋದಂತೇಳಿ ಎಲ್ಲ ಕ್ಲಾಸ್ ತೊಗೊಂಡಿದ್ದಾರೆ. ಇನ್ನೊಂದು ವಿಶೇಷವಾಗಿ ಈಗ ರೀಸೆಂಟಾಗಿ ಒಂದು ಪ್ರೋಮೋ ಬಂದಿದೆ. ಆ ಪ್ರೋಮೋದಲ್ಲಿ ಧನರಾಜ್ ಅವರು ಒಂದು ಮಾತು ಹೇಳ್ತಾರೆ, ಸುಸ್ತು ಅಂತ ಕಾಮಿಡಿ. ಅದೆಂಥ ಕಾಮಿಡಿಯೋ, ಅದು ಏನು ಮಾರಾಯ, ಅವರು ಹಾವಂತೆ ಹಾಲು ಕುಡಿತಾರಂತೆ, ಸಪ್ಪಗಿರ್ತಾರಂತೆ, ಏನೇನೋ ಕಾಮಿಡಿ ಎಲ್ಲ ಹೇಳ್ತಾ ಇದ್ದಾರೆ. ಆ ಕಾಮಿಡಿ ಅಂತ ಸುಮಾರು ಜನಕ್ಕೆ ಇಷ್ಟನೇ ಆಗ್ತಾ ಇಲ್ಲ. ಸುಮ್ಮನೆ ಕಿಚ್ಚ ಸರ್ ಅಂತ ಸುಮ್ಮನೆ ಫುಲ್ ನಗ್ತಾ ಇದ್ದಾರೆ. ಮತ್ತು ಅದರಲ್ಲಿ ಅಷ್ಟೊಂದು ಕಾಮಿಡಿ ಏನಿತ್ತು ಅಂತ ಅರ್ಥನೇ ಆಗ್ತಾ ಇಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಕಾಮಿಡಿನೇ ಇಲ್ಲ, ಕಾಮಿಡಿ ಇದ್ದ ಹಾಗೆ ನಗಬೇಕಾ ಸುಸ್ತು. ಆ್ಯಕ್ಚುಲಿ ಅಲ್ಲಿ ಕಾಮಿಡಿ ನೋಡಿ ನಗಬೇಕಾಗಿ ಸುಸ್ತು ಆಗಿಲ್ಲ, ಅವರ ಒಂದು ವಿಡಿಯೋ ನೋಡಿ ಸುಸ್ತಾಗಬೇಕು ಅಷ್ಟೇ ಅಂತೇಳೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ಈ ಎರಡು ಪ್ರೋಮೋ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ವಿಶೇಷವಾಗಿ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಮನೆ ಮಂದಿ ಎಲ್ಲ ಸೇರಿ ಫ್ಲಾಪ್ ಅಂತ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಆ ಟ್ಯಾಗ್ ಲೈನ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನನಗಂತೂ ಇಷ್ಟ ಆಗಿಲ್ಲ. ಏನಕ್ಕಂತ ನಾನು ಮೊದಲೇ ಹೇಳಿದೆ, ಅವರೆಲ್ಲ ಫ್ಲಾಪ್ ಕೊಟ್ಟಿರೋದಕ್ಕೆ ಓಕೆ, ಅವ್ರಿಗಿನ್ನ ಅದರಿಂದ ಫ್ಲಾಪ್ ಕೊಟ್ಟಿರೋದಕ್ಕೆ ತುಂಬಾ ಅವ್ರಿಗೆ ಬೆನಿಫಿಟ್ ಆಗುತ್ತೆ, ಕಡಿಮೆ ಅಂತೂ ಆಗೋದಿಲ್ಲ, ಯಾವುದೇ ಚಾನ್ಸ್ ಇಲ್ಲ ಗುರು. ಆದರೆ ಈ ಫ್ಲಾಪ್ ಟ್ಯಾಗ್ ಕೊಟ್ಟಾಗ ಅವರಿಗೆ ಮನಸ್ಸಿಗೆ ಅನ್ಸಿರ್ಬೇಕು, ನಾವೆಲ್ಲ ಏನು ಗೇಮ್ ಮಾಡಿದ್ವಿ, ಅವರೆಲ್ಲ ಏನು ಗೇಮ್ ಮಾಡಿದಾರೆ ಅಂತ. ಅವ್ರು ಕೇವಲ ಪರ್ಸ್ನಲ್ ಆಗಿನೇ ಈ ಫ್ಲಾಪ್ ಕೊಟ್ಟಿದ್ದಾರೆ ಅಂತೆಲ್ಲ ಅನಿಸುತ್ತೆ. ಮತ್ತು ಆ ಪ್ರೋಮೋ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ವಿಶೇಷವಾಗಿ ಧನರಾಜ್ ಅವರ ಕಾಮಿಡಿಗೆ ಯಾರೆಲ್ಲ ನಗು ಬಂತೆಲ್ಲ ಕಾಮಿಡಿ ಮಾಡಬೇಡ್ರಿ, ನಿಜ ಹೇಳ್ರಿ. ನನಗಂತೂ ಆ ಪ್ರೋಮೋ ನೋಡಿ ನಗು ಅಂತೂ ಬರಲಿಲ್ಲ ಗುರು, ಆ ಕಾಮಿಡಿ ನೋಡಿ. ಮತ್ತು ನಿಮಗೆಲ್ಲ ಬಂತ ಅಂತೆಲ್ಲ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಬಗ್ಗೆ ತುಂಬ ಅಪ್ಡೇಟ್ ಸಿಗುತ್ತೆ ನಮ್ಮ ಚಾನಲಲ್ಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.